ರಾಜ್ಯದ 20 ಜಿಲ್ಲೆಗಳಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘ ಕಾರ್ಯನಿರ್ವಹಿಸುತ್ತದೆ. ಅದರಂತೆ ಜುಲೈ 3ರಂದು ಲಯನ್ಸ್ ಭವನದಲ್ಲಿ ಕೆಕೆ ಕೃಷ್ಣೇಗೌಡರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಅನೇಕ ರೈತ ಮುಖಂಡರ ಉಪಸ್ಥಿತಿಯಲ್ಲಿ ಮತ್ತು ರಾಜ್ಯ ಅಧ್ಯಕ್ಷೀಯ ಮಂಡಳಿ ಸದಸ್ಯರಾದ ಕೊನ್ನೂರು ಪ್ರಕಾಶ್ ಮತ್ತು ಮಂಜು ಕಿರಣ್ ರವರ ಮುಖ್ಯ ಉಪಸ್ಥಿತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಶಾಖೆ ಪ್ರಾರಂಭಗೊಂಡಿದೆ ಎಂದು ರೈತ ಮುಖಂಡರಾದ ಸುನಿಲ್ ಕುಮಾರ್ ಅವರು ತಿಳಿಸಿದರು. ಏಕನಾಯಕತ್ವದಿಂದ ಸಾಮೂಹಿಕ ನಾಯಕತ್ವದ ಕಡೆಗೆ ಅಂತಕ್ಕಂತಹ ವಿಷಯ. ಹಾಗೆಯೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇದರ ಚಿಕ್ಕಮಗಳೂರು ತಾಲೂಕು ಪದಾಧಿಕಾರಿಗಳ ಆಯ್ಕೆಯನ್ನು ಸಾರ್ವತ್ರಿಕವಾಗಿ ಘೋಷಿಸುವ ಕುರಿತು. ಮಾನ್ಯರೇ, ಏಕನಾಯಕತ್ವದಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ ಎಂಬ ಆಯ್ಕೆಗಳಿದ್ದು ಇದರಿಂದ ವ್ಯಕ್ತಿಗಳ ಅಧಿಕಾರದ ಸರ್ವಾಧಿಕಾರದ ನಿರ್ಣಯ ಮತ್ತು ನಡವಳಿಕೆಗಳಿಂದ ಸಂಘಟನೆ ವಿಘಟನೆಗಳಾಗುತ್ತವೆ, ರೈತ ಚಳುವಳಿಗಳು ಶಕ್ತಿ ಕಳೆದುಕೊಳ್ಳುತ್ತವೆ ಎಂಬತಕ್ಕಂಥ ಆಧಾರದ ಮೇಲೆ ಆದುದರಿಂದ ಸಾಮೂಹಿಕ ನಾಯಕತ್ವದಲ್ಲಿ ಏಕವ್ಯಕ್ತಿಯ ಪ್ರಾಧಾನ್ಯತೆಯ ಬದಲಾಗಿ ಅಧ್ಯಕ್ಷೀಯ ಮಂಡಳಿ, ಉಪಾಧ್ಯಕ್ಷೀಯ ಮಂಡಳಿ, ಪ್ರಧಾನ ಕಾರ್ಯದರ್ಶಿ ಮಂಡಳಿ, ಸಹ ಕಾರ್ಯದರ್ಶಿ ಮಂಡಳಿಗಳ ಮೂಲಕ ಏಕವ್ಯಕ್ತಿಯ ಬದಲು ವ್ಯಕ್ತಿಗಳ ಗುಂಪು ಕೆಲಸ ಮಾಡುತ್ತದೆ. ಇದರಿಂದ ರೈತ ಸಂಘಟನೆಗಳು ಬಲಗೊಳ್ಳುತ್ತವೆ ಎಂದು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ತಮ್ಮ ಕೊನೆಯ ಬರವಣಿಗೆಯಲ್ಲಿ ಉಲ್ಲೇಖಿಸಿರುವಂತೆ ಅವರ ಪುತ್ರಿಯಾದ ಚುಕ್ಕಿ ನಂಜುಂಡಸ್ವಾಮಿಯವರು ಸಾಮೂಹಿಕ ನಾಯಕತ್ವದ ಪರಿಕಲ್ಪನೆಯನ್ನು ತಂದಿರುತ್ತಾರೆ. ಅದರಂತೆ ಈಗಾಗಲೇ ರಾಜ್ಯದ 20 ಜಿಲ್ಲೆಗಳಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘ ಕಾರ್ಯನಿರ್ವಹಿಸುತ್ತಿದೆ. ಅದರಂತೆ ದಿನಾಂಕ 3/7/2026ರಂದು ಲಯನ್ಸ್ ಭವನದಲ್ಲಿ ಕೆಕೆ ಕೃಷ್ಣೇಗೌಡರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಅನೇಕ ರೈತ ಮುಖಂಡರ ಉಪಸ್ಥಿತಿ ಹಾಗೂ ರಾಜ್ಯ ಅಧ್ಯಕ್ಷೀಯ ಮಂಡಳಿಯ ಸದಸ್ಯರಾದ ಕೊನ್ನೂರು ಪ್ರಕಾಶ್ ಮತ್ತು ಮಂಜು ಕಿರಣ್ ರವರ ಮುಖ್ಯ ಉಪಸ್ಥಿತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಶಾಖೆ ಪ್ರಾರಂಭಗೊಂಡಿದೆ. ಅದರಂತೆ ಜಿಲ್ಲೆಯ ಕೇಂದ್ರ ಸ್ಥಾನವಾದ ಚಿಕ್ಕಮಗಳೂರು ತಾಲೂಕಿನಲ್ಲಿ ಕೆಕೆ ಕೃಷ್ಣೇಗೌಡರ ಅಧ್ಯಕ್ಷತೆಯಲ್ಲಿ ಮಂಡಳಿಗಳು ರಚನೆಗೊಂಡಿದ್ದು ಅದರಂತೆ ವಿವಿಧ ಮಂಡಳಿಗಳ ಪದಾಧಿಕಾರಿಗಳ ಹೆಸರನ್ನು ಸಾರ್ವತ್ರಿಕವಾಗಿ ಪ್ರಕಟಿಸಲು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಲಾಗುತ್ತಿದೆ. ಅಧ್ಯಕ್ಷೀಯ ಮಂಡಳಿ ಸದಸ್ಯರು ಏನಂದ್ರೆ ಏಕ ವ್ಯಕ್ತಿ ಮತ್ತು ಇಲ್ಲಿ ಮಂಡಳಿಗಳು ಕೆಲಸ ಮಾಡ್ತಾರೆ. ಹಾಗೆ ಅಧ್ಯಕ್ಷೀಯ ಮಂಡಳಿ ಸದಸ್ಯರು ಡಿ ರಾಮೇಗೌಡ ಕಲ್ಲಹಳ್ಳಿ, ಎಂಡಿ ಶಂಕರ್ ಮರ್ಲೆ, ಎನ್ ರಮೇಶ್ ಸಾರಗೋಡು, ಎಂಸಿ ಗಣೇಶ್ ಗೌಡ ವಾಟಿಗ್ನಳ್ಳಿ, ನಜ್ಮಾ ಅಳಿ ಜೋಳದಾಳು ಇವರು ಅಧ್ಯಕ್ಷೀಯ ಮಂಡಳಿ ಸದಸ್ಯರು. ಹಾಗೆಯೇ ಉಪಾಧ್ಯಕ್ಷೀಯ ಮಂಡಳಿ ಸದಸ್ಯರು BH ಸತೀಶ್ ಬೆರನಗೋಡು, ಚಿನ್ನಲಕ್ಷ್ಮಿ ಗೌರಿಕಾಲ್ವೆ, HM ಶಿವರಾಜು ಹೊಸಕೋಟೆ, ಎಂ ಚಂದ್ರಶೇಖರ್ ದೋಣಿಕಣ, HS ಬಸವರಾಜ ಸಿರಿಗಾಪುರ. ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ಮಂಡಳಿಯ ಸದಸ್ಯರು GK ಕಾಂತರಾಜು ಗಂಜಲಗೋಡು, HS ಲೋಕೇಶ್ ಹಿರೇಮಗಳೂರು, KK ರವಿ ಕಲ್ಲಹಳ್ಳಿ, HC ವಸಂತ್ ಹರವಿನಗಂಡಿ, ಚಂದ್ರಶೇಖರ್ ಹಿರೇಗೌಜ ಹಾಗೂ ಸಹ ಕಾರ್ಯದರ್ಶಿ ಮಂಡಳಿ ಸದಸ್ಯರು BU ಪರ್ವತೇಗೌಡ ಬಾಣಾವರ, MN ಮಳ್ಳುಂಡಪ್ಪ ಲಕ್ಷ್ಮೀಪುರ, HN ಗಿರೀಶ್ ಹಾದಿಹಳ್ಳಿ, MN ಜಯರಾಮ್ ವಾಟಿಗನಹಳ್ಳಿ, KM ದುರ್ಗೇಗೌಡ ಕೆಶವಿನ್ಮನೆ, BN ಹುಲಿಯಪ್ಪಗೌಡ ಹೌಸಿಂಗ್ ಬೋರ್ಡ್, ಲಕ್ಷ್ಮಣರಾಜ ಅರಸು ತೇಗೂರು, BH ಪ್ರಜಾಪದ್ಮ ಕೆಸವಿನಮನೆ, BC ಈರೇಗೌಡ ಬಾಣವರ, ಸೋಮೇಗೌಡ ಲಕ್ಯ, ಗೋಪಿಕೃಷ್ಣ ಬಿಳೆಕಲ್ಲಹಳ್ಳಿ, KS ಆನಂದೇಗೌಡ ಕೆಸವಿನಮನೆ, KM ಜಯರಾಮೇಗೌಡ ಕಲ್ಲಹಳ್ಳಿ, YC ಸುನೀಲ್ ಕುಮಾರ್ ಆದರ್ಶ ನಗರ, ಹಾಗೆ ಪ್ರಕಾಶ್ ಸಾರಗೋಡು, ಹಾಗೆಯೇ ಹಸಿರು ಸೇನೆ ಅಧ್ಯಕ್ಷೀಯ ಮಂಡಳಿ ಸದಸ್ಯರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಕ ನಾಯಕತ್ವದಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ ಎಂಬ ಆಯ್ಕೆಗಳಿದ್ದು ಇದೆಲ್ಲ ವ್ಯಕ್ತಿಗಳ ಅಧಿಕಾರದ ಸರ್ವಾಧಿಕಾರ ನಿರ್ಧಾರ ಮತ್ತು ನಡವಳಿಕೆಗಳಿಂದ ಸಂಘಟನೆ ವಿಘಟನೆಗಳಾಗುತ್ತವೆ, ರೈತ ಚಳುವಳಿಗಳು ಶಕ್ತಿ ಕಳೆದುಕೊಳ್ಳುತ್ತವೆ ಎಂದು ಹೇಳಿದ್ದಾರೆ. ಅವರು 40 ವರ್ಷದ ಒಳಗಿರತಕ್ಕಂಥ ವಯೋಮಾನದ ಯುವಕರ ಒಂದು ಸಂಖ್ಯಾಬಲ ಆಗಿರುತ್ತದೆ. ಅದರ ಅಧ್ಯಕ್ಷೀಯ ಮಂಡಳಿ ಸದಸ್ಯರು ಸಚಿನ್ SR ನಲ್ಲೂರು, KA ಶ್ರೀಧರ್ ಕೋಡಾಳು, HV ಅನಿಲ್ ಹುಣಸೆಮಕ್ಕಿ ಈ ರೀತಿ ಅಧ್ಯಕ್ಷೀಯ ಮಂಡಳಿಯ ಸದಸ್ಯರ ಆಯ್ಕೆಯನ್ನು ತಮ್ಮ ಮಾಧ್ಯಮದ ಮೂಲಕ ಸಾರ್ವತ್ರಿಕವಾಗಿ ಘೋಷಣೆ ಮಾಡೋದ್ರೊಂದಿಗೆ ಈ ಒಂದು ಸಮಿತಿ, ಈ ಒಂದು ಮಂಡಳಿ ಇರತಕ್ಕಂಥ ಪದಾಧಿಕಾರಿಗಳು ಮೊದಲನೇದಾಗಿ ನಾವು ಸಾರ್ವಜನಿಕವಾಗಿ ಯಾವ ವಿಷಯವಾಗಿ ನಾವು ಹೋರಾಟವನ್ನ ಚಳವಳಿಯನ್ನ ರೂಪಿಸೋದ್ರಿಂದ ಸಮಾಜಕ್ಕೆ, ರೈತ ಸಮುದಾಯಕ್ಕೆ ನ್ಯಾಯ ಕಲ್ಪಿಸಿಕೊಡ್ಬೋದು ಅಂತಕ್ಕಂಥ ವಿಚಾರವನ್ನ ಒಂದು ಸಭೆಯ ಮೂಲಕ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಮೇಲ್ಕಂಡ ರೈತರ ಸಾಮೂಹಿಕ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಲ್ಪಿಸುವ ಪ್ರಯತ್ನ ಮಾಡಲಾಗುತ್ತದೆ. ಹಾಗೆಯೇ ಸಂಘದಲ್ಲಿ ಉಚಿತ ಕಾನೂನು ಸಲಹಾ ಸಮಿತಿಯನ್ನು ಮತ್ತು ಆರೋಗ್ಯ ಸೇವಾ ಸಮಿತಿಯನ್ನು ರಚಿಸಲಾಗಿದೆ. ಇದರ ಸದುಪಯೋಗವನ್ನು ಸಹ ಪಡೆದುಕೊಳ್ಳುವ ರೈತ ಬಾಂಧವರಲ್ಲಿ ಮನವಿ ಮಾಡಲಾಗುತ್ತಿದೆ. ಹಾಗೆಯೇ ಸಂಘವು ರೂಪಿಸುತ್ತಿರತಕ್ಕಂತಹ ಚಳುವಳಿಗಳ ಮೊದಲನೇ ಹೆಜ್ಜೆ. ಹಾಗೆಯೇ ಸದ್ಯದಲ್ಲೇ ಸಂಘವು ನೆನಗುದಿಗೆ ಬಿದ್ದಿರುವ ಮಳಲೂರು ಏತ ನೀರಾವರಿ ಕಾಮಗಾರಿ ಪೂರ್ಣಗೊಳಿಸಿ ನೀರು ಹರಿಸುವ ಬಗ್ಗೆ.
ಇದರಲ್ಲಿ ಬಹಳ ಒಂದು ಸಂಕಟ ಆಗ್ತಕ್ಕಂಥ ವಿಚಾರ ಅಂತಂದ್ರೆ ಸುಮಾರು 20 ಕೋಟಿಗಳ ಹಣ ಇಲ್ಲಿವರೆಗೂ ವ್ಯಯ ಆಗಿದೆ ಮಳಲೂರು ಏತ ನೀರಾವರಿ ಯೋಜನೆಗೆ. ಅದು ಬಡ್ಡಿ ಸಮೇತ ಒಂದು ಲೆಕ್ಕಾಚಾರ ಹಾಕಿದ್ರೆ 20 ಕೋಟಿ ರೂಪಾಯಿಗಳ ಸಾರ್ವಜನಿಕ ಹಣ ನೀರು ಹರಿದೇ ಇದ್ದಂತ ಸಂದರ್ಭವನ್ನು ಯೋಚನೆ ಮಾಡಿದಾಗ, ಇದು ನೆನೆಗೆ ಬುದ್ಧಿಗೆ ಬಿದ್ದು 25 ವರ್ಷ ಆಗಿರ್ತಕ್ಕಂಥ ವಿಚಾರಗಳನ್ನು ಯೋಚನೆ ಮಾಡಿದಾಗ, ಒಂದು ನೀರನ್ನ ಹರಿಸಬೇಕು ಅವರು, ಇಲ್ಲ ಅಂತಂದ್ರೆ ಸಾರ್ವಜನಿಕ ಹಣದ ನಷ್ಟವನ್ನು ಭರ್ತಿ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಯಾಕಂತಂದ್ರೆ ಯಾವುದೇ ಒಂದು ಯೋಜನೆ ಸಕಾರಾತ್ಮಕವಾಗಿ ರೈತರಿಗೆ ಅದು ಸದುಪಯೋಗ ಆಗಲಿಲ್ಲ ಅಂತ ಆದಾಗ ಅದರ ನಷ್ಟವನ್ನ ಅದಕ್ಕಾಗಿ ವ್ಯಯಿಸಿ ಅದನ್ನು ಹಾಳು ಮಾಡಿ ಅದನ್ನ ಇಲ್ತಕ್ಕ ನೆಲಗುರಿ ಬಿಟ್ಟು ಇಡೀ ಮೆಷಿನ್ಗಳಿಗೆ ಇರ್ಲಿಡ್ದೋಗಿದೆ. ಈಗಾಗಲೇ ಪೈಪ್ಲೈನ್ ಮತ್ತೆ ಚೇಂಜ್ ಮಾಡಬೇಕು ಅಂತ ಹೇಳಿ ಕಾರಣ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ, ಪದೇ ಪದೇ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಕಾಮಗಾರಿಯ ವೆಚ್ಚ ಬಿಟ್ರೆ ಆಗಿರ್ತಕ್ಕಂಥ ಹಣ ದುರುಪಯೋಗ ಆಗಿದೆ, ನಷ್ಟ ಆಗಿದೆ ಬಿಟ್ರೆ ಯೋಜನೆ ಪರಿಪೂರ್ಣವಾಗಿ ರೈತರಿಗೆ ತಲುಪ್ತಾ ಇಲ್ಲ. ಹಾಗಾಗಿ ಆ ಯೋಜನೆ ಪರಿಪೂರ್ಣವಾಗಿ ರೈತರಿಗೆ ತಲುಪಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಪಾದಯಾತ್ರೆಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಕ್ಕಂಥದ್ದು, ಆ ನಂತರ ಒಂದು ನಿಗದಿತವಾದಂಥ ಜಾಗವನ್ನು ಗುರುತು ಮಾಡಿ ಈ ಒಂದು ಚಳುವಳಿಯ ಮೂಲಕ ಆ ಭಾಗದ ಎಲ್ಲ ರೈತ ಫಲಾನುಭವಿಗಳನ್ನು ಹೊಂದಿದಂತೆ, ರೈತ ಸಂಘದ ಮುಖಂಡರು ಹೊಂದಿದಂತೆ, ರೈತರು ಹೊಂದಿದಂತೆ ಒಂದು ಚಳುವಳಿಯನ್ನ ರೂಪಿಸೋದ್ರ ಮೂಲಕ ಆ ಕಾಮಗಾರಿಯ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಒತ್ತಾಯಿಸ್ತಕ್ಕಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಕೃಷ್ಣೇಗೌಡ, ರಾಮೇಗೌಡ, ಶಂಕರ್, ರಮೇಶ್, ಗಣೇಶ್ ಗೌಡ, ನಜ್ಮಾ, ಸುನಿಲ್ ಕುಮಾರ್, ಕಾಂತರಾಜು, ಮುಳ್ಳುಂಡಪ್ಪ, ಪರ್ವತೇಗೌಡ, ಜಯರಾಮ್ ಉಪಸ್ಥಿತರಿದ್ದರು.